ಶಾಸಕರುಗಳಿಗೆ ಸಚಿವ ಸ್ಥಾನ ಕೈ ತಪ್ಪಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಚರ್ಚೆ ನಡೀತಾ ಇತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವಾಗ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಬೇಳೂರು ಗೋಪಾಲಕೃಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಂತ್ರಿ ಸ್ಥಾನ ಸಿಗದಿದ್ದಕ್ಕೆ ನನಗೆ ಬಹಳ ನೋವಾಗಿದೆ. ನಿರೀಕ್ಷೆಯಲ್ಲಿದ್ದ ನನ್ನ ಕಾರ್ಯಕರ್ತರಿಗೆ ಬೇಸರ ತಂದಿದೆ. ಅದು ಸಿಎಂ ಡಿ ಕೆ ಶಿವಕುಮಾರ್ ರಾತ್ರಿಯೇ ಫೋನ್ ಮಾಡಿದ್ರು, ನನ್ನನ್ನು ಭೇಟಿಯಾಗದೆ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳಬೇಡಿ ಅಂತ ಹೇಳಿದ್ರು. ಬೆಳಗ್ಗೆ ಭೇಟಿ ಕೊಟ್ಟಿದ್ದೆ, ಸಿಎಂ ಜೊತೆ ಮಾತನಾಡಿದ್ದೀನಿ, ಪಕ್ಷಕ್ಕೋಸ್ಕರ ನಾವು ಕೆಲಸ ಮಾಡ್ತೇವೆ ಅಂತ ಹೇಳಿ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದ್ದಾರೆ. ರಾಜೀನಾಮೆ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಎಲ್ಲ ಜೋರಾಗಿ ಕೇಳಿ ಬರ್ತಾ ಇತ್ತು, ರಾಜೀನಾಮೆ ಕೊಟ್ಟೇ ಕೊಡ್ತೀವಿ, ಮೀಟಿಂಗ್ ಆಗುತ್ತೆ, 10 ರಿಂದ 15 ಜನ ಅಸಮಾಧಾನ ಶಾಸಕರಿದ್ದೀವಿ, ಎಲ್ಲರೂ ಮೀಟಿಂಗ್ ಮಾಡ್ತೀವಿ, ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ರು. ಸೊ ಬೆಳಗ್ಗೆ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಭೇಟಿಯಾದ ಬಳಿಕ ಅಲ್ಲಿ ಮಾತುಕತೆ ಆಗಿದೆ, ಚರ್ಚೆ ಆಗಿದೆ. ನನಗೆ ನೋವಾಗಿದೆ, ಮಂತ್ರಿ ಸ್ಥಾನ ತಪ್ಪಿದ್ದಕ್ಕೆ ನನ್ನ ಕಾರ್ಯಕರ್ತರಿಗೆ ಬೇಸರ ಆಗಿದೆ, ಬಹಳ ನಿರೀಕ್ಷೆ ಇತ್ತು ನನಗೆ ಮಂತ್ರಿ ಸ್ಥಾನ ಸಿಗುತ್ತೆ ಅಂತ. ಅವೆಲ್ಲ ಚರ್ಚೆಗಳಾಗಿದ್ದಾವೆ. ಅದಾದ ಮೇಲೆ ಈ ಒಂದು ಹೇಳಿಕೆಯನ್ನು ಅವ್ರು ಕೊಟ್ಟಿರ್ತಕ್ಕಂಥದ್ದು, ಪಕ್ಷಕ್ಕೋಸ್ಕರ ನಾವು ಕೆಲಸ ಮಾಡ್ತೇವೆ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ನೋಡಿ, ನಿನ್ನೆ ಬಹಳ ನೋವಾಗಿದೆ ನನಗೆ. ನಿಜವಾಗ್ಲೂ ಮಂತ್ರಿ ಸ್ಥಾನ ಸಿಗುತ್ತಂತ ನಿರೀಕ್ಷೆಯಲ್ಲಿದ್ದಂಥವರಿಗೆ ಬಹಳ ಇದು ಆಗಿ ನೋವಾಗಿ ನನ್ನ ಕಾರ್ಯಕರ್ತರು ಎಲ್ಲ ಹತ್ಕೊಂಡು ಊರಿ ಹೋಗಿದ್ದಾರೆ. ಆದರೆ ಏನು ಮಾಡೋಕ್ಕಾಗತ್ತೆ, ಇವತ್ತು ಪಕ್ಷ ಅಂತ ಬಂದಾಗ ನಾನು ರಾಜೀನಾಮೆ ಕೊಡಬೇಕಂತ ತೀರ್ಮಾನ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಕರೆದು ರಾತ್ರಿನೇ ಫೋನ್ ಮಾಡಿದರು. ಯಾವುದೇ ನಿರ್ಧಾರ ತೆಗೆದುಕೊಳ್ಳೋಕೆ ಹೋಗಬೇಡ, ನನ್ನ ಹತ್ರ ಬನ್ನಿ ಅಂತ ಹೇಳಿದರು. ಬೆಳಿಗ್ಗೆ ಕರೆಸಿದ್ರು, ಮಾತಾಡಿದ್ದೀವಿ. ಪಕ್ಷಕ್ಕೋಸ್ಕರ, ಮಾನ್ಯ ಮುಖ್ಯಮಂತ್ರಿಗಳಿಗೋಸ್ಕರ, ಅವರಿಗೆ ಬೆಂಬಲವಾಗಿ ಮುಂದೆ ಬರುವಂಥ ಚುನಾವಣಾ ನಿರ್ಧಾರಕ್ಕೋಸ್ಕರ ಪಕ್ಷದಲ್ಲಿ ಗೊಂದಲ ಆಗಬಾರ್ದು ಅದು ದೃಷ್ಟಿ ಇಟ್ಕೊಂಡು ಅಧಿಕಾರ ಇಲ್ದೋದ್ರೂ ಪರವಾಗಿಲ್ಲ, ಮಾನ್ಯ ಮುಖ್ಯಮಂತ್ರಿಗಳ ಸಪೋರ್ಟ್ ಆಗಿ ನಿಲ್ಲಬೇಕಂತೇಳಿ ಇವತ್ತು ನಿರ್ಧಾರ ಮಾಡಿದ್ದೀನಿ. ಸರ್, ಈಗ ಏನು ಭರವಸೆಗಳು ಕೊಟ್ಟು? ಭರವಸೆ ಯಾವುದು ನಾನು ಕೇಳಲಿಲ್ಲ ನನಗೆ, ಯಾಕಂದರೆ ಆಗೋಗಿದೆ, ಎಲ್ಲ ಮುಗಿದೋಗಿದೆ. ಮಂತ್ರಿ ಸ್ಥಾನದ ಎಲ್ಲ ಇದು ಮುಗಿದೋಗಿದೆ. ಇನ್ಯಾವುದು ಭರವಸೆ ಕೊಡುವಂಥದ್ದು ಏನಿಲ್ಲ. ನನಗೆ ಹಿಂದೆ ಟಿಕೆಟ್ ಕೊಟ್ಟವರು ಸಹ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಕೊಟ್ಟಿದ್ದರು. ನನಗೆ ಯಾವುದೇ ಇದಿಲ್ಲದೆ ಕೊಟ್ಟಿದ್ದರು. ಅವರ ಒಂದು ಪ್ರೀತಿಗೋಸ್ಕರ, ಇಲ್ಲ ನನಗೆ ಯಾವುದೇ ಅಧಿಕಾರ ಇಲ್ಲ ಅಂದ್ರೂ ಪರವಾಗಿಲ್ಲ, ನಿಮಗೋಸ್ಕರ ಇರ್ತೀನಿ, ನಿಮ್ಮ ಜೊತೆಗೆ ಇರ್ತೇನೆ ಅಂತ ಹೇಳಿ ಬಂದಿದೆ. ಒಂದು ಚರ್ಚೆ ಇತ್ತು ಸರ್, 2 ವರ್ಷ ಅವ್ರಿಗೆ 2 ವರ್ಷ ನಿಮ್ಗೆ ಮದುವೆ ಎಲ್ಲ ಆಯ್ತಲ್ಲ, ಎಲ್ಲ ಇತ್ತು, ಎಲ್ಲ ಚರ್ಚೆ ಆಗಿ ಹಿಂದೆ ಇತ್ತು. ಹೌದು, ಹಿಂದೆ ಭರವಸೆ ಇತ್ತು. ಅಂದರೆ ಮುಂದೆ ನಿಮಗೆಲ್ಲ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದರು. ಅವೆಲ್ಲ ನಿರಾಸೆ ಆಗಿದೆ. ಬಿಡಿ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರಬಲವಾಗಿ ಬೇರೆ ಬೇರೆ ವಿಚಾರದಲ್ಲಿ ಏನೇನೋ ಆಗಿ ನಡೆದಿದೆ, ಅವೆಲ್ಲ ಹೇಳಕ್ಕೆ ಹೋಗೋದು ಬೇಡ ನಾವು. ಯಾಕೆಂದರೆ ಸಾಮಾನ್ಯ ವರ್ಗದಲ್ಲಿ ಬಂದು, ಒಬ್ಬ ಹಿಂದುಳಿದ ವರ್ಗದಲ್ಲಿ ಬಂದಂಥವನು ನನಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ನಮಗೆ ಯಾರನ್ನು ಭೇಟಿ ಮಾಡುವಂಥ ಸಿಗೋದಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರನ್ನು ಕೇಳಿದ್ವಿ, ಪಾಪ ಅವ್ರ ಕಡೆಯವರಿಗೆ ಆಧಾರವಾಗಿ ಇಟ್ಕೊಂಡು ಕೊಟ್ಟಿದ್ದಾರೆ. ಬಿಟ್ಟರೆ ನಮಗೇನು ಅಷ್ಟೊಂದು ಸರಿಯಾಗಿ ನೋಡ್ಕೊಂಡಿಲ್ಲ. ಬ್ಲಾಕ್ ಅವರು ರಾಜೀನಾಮೆ ಕೊಡ್ತೀವಿ ಅಂತಿದ್ದಾರೆ. ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಭಾಳ ಜನ ಬೆಳಗ್ಗೆಯಿಂದ ಹತ್ಕೊಂಡು ಫೋನ್ ಮಾಡಿದ್ದಾರೆ. ಎಲ್ಲರಿಗೂ ಹೇಳ್ತಾ ಇದ್ದೇನೆ, ಯಾರು ರಾಜೀನಾಮೆ ಕೊಡಬೇಡಿ. ಮಾನ್ಯ ಮುಖ್ಯಮಂತ್ರಿಗಳಿಗೋಸ್ಕರ, ಕಾಂಗ್ರೆಸ್ ಪಕ್ಷಕ್ಕೋಸ್ಕರ. ಯಾಕಂದರೆ ನಾವು 3 ವರ್ಷದಲ್ಲಿ ಯಾವುದೇ ಕಾಂಟ್ರವರ್ಸಿ ಮಾಡಲಿಲ್ಲ, ಯಾವುದೇ ಭಿನ್ನಮತ ಮಾಡಲಿಲ್ಲ, ಯಾವುದೇ ಒಂದು ಸಣ್ಣ ಚಟುವಟಿಕೆಯನ್ನು ನಾವು ಮಾಡಲಿಲ್ಲ. ಅದಕ್ಕೋಸ್ಕರ ಪಕ್ಷಕ್ಕಾಗಿ, ಪಕ್ಷ ನಿಷ್ಠೆಗೋಸ್ಕರ, ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅವರಿಗೋಸ್ಕರ ನಾನು ನಿಷ್ಠೆಯಿಂದ ಪಕ್ಷದಲ್ಲಿ ಇರ್ತೇನೆ. ಇಲ್ಲ, ಬಹಳ ಜನ ನೋವಾಗಿದೆ, ಸಹಜ. ಬಹಳ ಜನ, ಯಾಕಂದರೆ 4-5 ಟೈಮ್ ಗೆದ್ದಂಥವ್ರು ಬಹಳ ಜನ ಇವತ್ತು ನಿರಾಸರಾಗಿದ್ದಾರೆ, ಇಲ್ಲ ಅಂತಿಲ್ಲ. ಏನು ಮಾಡ್ತಾರೆ, ಪ್ರಬಲವಾಗಿರುವಂಥವರಿಗೆ ಅವಕಾಶಗಳು ಸಿಗುತ್ತೆ. ಅದರಿಂದ ನೋವಾಗಿದೆ. ಅದರಿಂದ ನಾನು ಮಾತ್ರ ಮಾನ್ಯ ಮುಖ್ಯಮಂತ್ರಿಗಳಿಗೋಸ್ಕರ ಪಕ್ಷಕ್ಕಾಗಿ ನಿಷ್ಠೆಯಿಂದ ಇವತ್ತು ಇರ್ತೇನೆ. ಸಾಮಾಜಿಕ ನ್ಯಾಯ ಎಲ್ಲಿಗೆ ಬಂತು ಸರ್ ಅವಾಗ ಅಲ್ವಾ? ಏನು ಮಾಡೋಕ್ಕಾಗತ್ತೆ ಸರ್, ಎಲ್ಲ ನ್ಯಾಯಗಳೆಲ್ಲ ಬುಡ ಮೇಲಾಗಿ ಹೋಗಿದೆ. ಈಗ ಹಾಗಾಗಿ ನಮ್ಮ ನಿಷ್ಠೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೋಸ್ಕರ ಅಷ್ಟೇ. ಎಲ್ಲ ಗೊತ್ತಿತ್ತು, ಪಾಪ ಲಾಸ್ಟ್ ಹಂತದಲ್ಲಿ ಏನೋ ಮಿಸ್ ಆಗಿದೆ. ಇರಲಿ, ನಾನು ಯಾವ ಹೈಕಮಾಂಡ್ ಮೇಲೂ ದೂರ ಮಾಡೋದಿಲ್ಲ, ಯಾರ ವ್ಯಕ್ತಿ ಮೇಲೂ ದೂರ ಮಾಡೋದಿಲ್ಲ. ನಾನು ನೋವಾಗಿತ್ತು, ರಾಜೀನಾಮೆ ಕೊಡಬೇಕಂತ ಇತ್ತು. ಮಾನ್ಯ ಮುಖ್ಯಮಂತ್ರಿಗಳಿಗೋಸ್ಕರ ಇವತ್ತು ಎಲ್ಲವನ್ನು ಬಿಟ್ಟು ಪಕ್ಷಕ್ಕಾಗಿ, ನಮ್ಮ ಮುಖ್ಯಮಂತ್ರಿಗಳಿಗೋಸ್ಕರ ನಿಷ್ಠೆಯಿಂದ ಕಾರ್ಯಕರ್ತನ ಕೆಲಸ ಮಾಡಿ. ಕ್ಷೇತ್ರದಲ್ಲಿ ಜೋರಾಗಿ ಮಳೆ ಆಗ್ತಿದೆ, ಗುಡ್ಡ ಕುಸಿತ ಕೂಡ ನಿಮ್ಮ ಕ್ಷೇತ್ರದಲ್ಲಿ ಆಗಿದೆ? ನನ್ನ ಕ್ಷೇತ್ರದ ತೀರ್ಥಹಳ್ಳಿಯಲ್ಲಿ ಆಗಿದೆ. ನನ್ನ ಕ್ಷೇತ್ರ
ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರು ಬೇಸರವನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಮಾಜಿ ಸಚಿವ ರಾಜಣ್ಣ ಅವರ ಪುತ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದಿರ್ತಕ್ಕಂಥದ್ದು ಅವರು ಸಂಪುಟ ವಿಸ್ತರಣೆಯ ಬಗ್ಗೆ ಸಿದ್ದರಾಮಯ್ಯನವರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಬೇಸರವಾಗಿದ್ದಾರೆ ಅವರು. ಮೈಸೂರಿನಲ್ಲಿ ಮಾಜಿ ಸಚಿವ ರಾಜಣ್ಣ ಪುತ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನಗೆ ಅಥವಾ ನನ್ನ ತಂದೆಗೆ ಸಚಿವ ಸ್ಥಾನದ ನಿರೀಕ್ಷೆ ಇತ್ತು. ನೇರವಾಗಿ ಮಾತನಾಡಿದ್ರೆ ಪಕ್ಷದಲ್ಲಿ ತಪ್ಪಾಗಿ ನೋಡ್ತಾರೆ. ನನ್ನ ತಂದೆ ರಾಜಣ್ಣ ಯಾವುದೇ ಹಗರಣ ಮಾಡಿರಲಿಲ್ಲ, ಆದರೂ ಸಚಿವ ಸ್ಥಾನ ಕಳೆದುಕೊಂಡ್ರು ಎಂಬ ಬೇಸರ ಇದೆ. ಸಿದ್ದರಾಮಯ್ಯಗೂ ಕೂಡ ಸಂಪುಟದ ಬಗ್ಗೆ ಅಸಮಾಧಾನವಿದೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಮೈಸೂರಿನಲ್ಲಿ ಹೇಳಿರ್ತಕ್ಕಂಥದ್ದು ರಾಜೇಂದ್ರ ಅವರು, ಮಾಜಿ ಸಚಿವ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿಜವಾಗಲೂ ಕೂಡ ಸಿದ್ದರಾಮಯ್ಯನವರಿಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇಸರ ಇದೆ. ಯಾಕಂತ ಹೇಳಿದ್ರೆ ನಿನ್ನೆ ಅವರು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ. ಯಾಕೆ ಬಂದಿರಲಿಲ್ಲ ಅಂತ ಹೇಳಿದ್ರೆ ಅವರು ಹೇಳಿದವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ. ಪ್ರತಿ ವರ್ಷ ಬರ್ತಿರ್ತೀನಿ. ಆಷಾಢ ಮಾಸದಲ್ಲಿ ಬರೋವಂಥದ್ದು ರೂಢಿ. ಸೊ ಈ ವರ್ಷವೂ ನಾನು ತಾಯಿಯ ಆಶೀರ್ವಾದ ಪಡೆಯೋದಕ್ಕೆ ಬಂದಿರುವಂಥದ್ದು. ಮತ್ತು ವಿಶೇಷವಾಗಿ ಇಡೀ ರಾಜ್ಯಕ್ಕೆ ಒಳ್ಳೆಯ ಮಳೆ ಆಗಲಿ ಅನ್ನೋ ಒಂದು ದೇವರಲ್ಲಿ ಕೇಳಿಕೊಂಡು ಮತ್ತು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳೋದಕ್ಕೆ ನಾನು ಇವತ್ತು ದರ್ಶನ ಮಾಡೋದಕ್ಕೆ ಬಂದೆ. ಎರಡನೇ ಹಂತದ ಸಚಿವ ಸಂಪುಟ ಪುನರ್ರಚನೆ ಆಗಿದೆ. ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ನಮ್ಮ ತಂದೆಯವರು ಈಗ ಎರಡನೇ ಹಂತದ್ದು ನಿನ್ನೆ ಡಿ.ಕೆ. ಶಿವಕುಮಾರ್ ಅವರ ಮುಖ್ಯಮಂತ್ರಿಗಳ ಸಚಿವ ಸಂಪುಟ ನಿನ್ನೆ ಎಲ್ಲ ಭರ್ತಿ ಆಗಿದೆ. ಇಲ್ಲ ಒಂದು ಆಶಾಭಾವನೆ ಇತ್ತು, ತಂದೆಯವ್ರಿಗೆ ಸಿಗುತ್ತೆ ಅನ್ನೋ ಒಂದು ಭಾವನೆ ಇತ್ತು. ಯಾಕಂದರೆ ನಮ್ಮದು ದೊಡ್ಡ ಜಿಲ್ಲೆ ತುಮಕೂರು ಅಂತ ಹೇಳಿದ್ರೆ 11 ತಾಲೂಕು ಅಸೆಂಬ್ಲಿಗಳು ಬರೋವಂಥದ್ದು. ನಾವೆಲ್ಲ ಇನ್ನೂ ಒಂದು ಜಿಲ್ಲೆಗೆ ಒಂದು ಸಿಗುತ್ತೆ, ತಂದೆಯವ್ರಿಗೆ ಸಿಗುತ್ತೆ, ಇಲ್ಲ ಅಂದರೆ ನನಗಾರ ಆಗುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ನಾವಿದ್ದು. ಸೊ ಈಗ ಆಗಿಲ್ಲ, ಏನು ಮಾಡೋಕ್ಕಲ್ಲ. ಈಗ ಪಕ್ಷದ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿರಬೇಕು. ಈಗ ಪಕ್ಷ ಏನು ಸಚಿವರು ಆಯ್ಕೆ ಮಾಡಿದ್ರೆ ಜೊತೆಗೆ ಹೋಗುವಂಥದ್ದು ಸಚಿವ ಸಂಪುಟ ವಿಸ್ತರಣೆ ಆಗಿರೋದು ಸಮಾಧಾನ ಇದೆ, ಸಾಕಷ್ಟು ಅಸಮಾಧಾನಗಳು ಇಲ್ಲ, ಭಾಳಷ್ಟು ಅಸಮಾಧಾನ ಇದೆ ಅನ್ನೋದು ನಾವು ನೆನೆಯಿಂದ ನೋಡ್ತಾ ಇದ್ದೀವಿ. ಹಿರಿಯ ಶಾಸಕರು ನೆನೆ ಎಲ್ಲ ಒಂದು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಇವತ್ತು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಅದು ಅವ್ರ ವೈಯಕ್ತಿಕ. ಯಾಕಂದರೆ ಸಚಿವರನ್ನ ಗುರುತಿಸ್ಬೇಕು, ಮಾಡಬೇಕು ಅನ್ನೋದು ಎಲ್ಲರೂ ಸಚಿವರು ಆಗಬೇಕು ಅನ್ನೋದು ಆಸೆ ಇರುತ್ತೆ. ಆದರೆ ಇವತ್ತು ಆಗಿಲ್ಲ. ಸೊ ಅದರಿಂದ ಅದೇನು ಪಕ್ಷ ತೀರ್ಮಾನ ತಗೊಂಡು, ಈಗ ಮುಖ್ಯಮಂತ್ರಿಗಳು ಇರ್ಬೋದು, ಮತ್ತು ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಪಕ್ಷದ ಅಧ್ಯಕ್ಷ ಮತ್ತು ನಮ್ಮ ರಾಷ್ಟ್ರೀಯ ನಾಯಕರುಗಳು ಯಾರೆಲ್ಲ ಬೇಸರ ಆಗಿದ್ದಾರೆ ಅದನ್ನು ಸರಿಪಡಿಸೋದಕ್ಕೆ ಪ್ರಶ್ನೆ ಇರುವಂಥದ್ದು. ನೇರವಾಗಿ ಮಾತನಾಡೋರಿಗೆ ಕಾಂಗ್ರೆಸ್ನಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ, ನೇರವಾಗಿ ಮಾತಾಡೋದೇ ತಪ್ಪಾಗ್ತಾ ಇದೆ. ಈಗ ನೇರವಾಗಿ ಮಾತಾಡಿ ಅದನ್ನು ಫಲಾನುಭವಿ ರಾಜಣ್ಣವರು, ಹೌದಲ್ಲ. ಈಗ ರಾಜಣ್ಣವರು ಏನು ತಂದೆಯವರು ಏನು ಆಗಿರಲಿಲ್ಲ, ಹಗರಣ ಏನಾಗಿಲ್ಲ. ಅದೇ ಅವತ್ತು ಸಂದರ್ಭದಲ್ಲಿ ಮಾತಾಡಿದಾಗ ಸಚಿವಗಿರಿನ ಅವತ್ತು ತೆಗೆದಿದ್ರು, ಮತ್ತೆ ಸಿಗುತ್ತೆ ಅನ್ನೋ ಒಂದು ಭಾವನೆ ಇತ್ತು. ನೇರವಾಗಿ ನುಡಿಯುವಂಥದ್ದು ಇವತ್ತಿನ ರಾಜಕೀಯದಲ್ಲಿ ಸಂದರ್ಭದಲ್ಲಿ ತಪ್ಪು ಅಂತ ನನಗೆ ಅನ್ನಿಸ್ತಾ ಇದೆ ಅಷ್ಟೇ. ಅಂದರೆ ಸತ್ಯ ಮಾತಾಡೋದೇ ತಪ್ಪಾಗಿದೆ, ಅದನ್ನೇ ಹೇಳ್ತಾ ಇದ್ದೀನಲ್ಲ. ನೇರವಾಗಿ ಮಾತಾಡುವಂಥದ್ದು, ಸತ್ಯವಾಗಿ ಮಾತಾಡುವಂಥದ್ದು ಇವತ್ತು ರಾಜಕೀಯದಲ್ಲಿ ಎಲ್ಲೋ ಒಂದು ಕಡೆ ತಪ್ಪು ಅಂತ ಅನ್ನಿಸ್ತಾ ಇದೆ. ಈಗೊಂದು ಬ್ರೇಕ್ನ ನಂತರ ಮತ್ತೆ ಸುದ್ದಿ ಮುಂದುವರಿಯುತ್ತೆ.